ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಬಂದು KSET 2017 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. 2017 KSET ಜನರಲ್ ಪೇಪರ್. ಫಸ್ಟ್ ಕ್ವಶನ್ ಈ ರೀತಿ ಇದೆ. ವಾತಾವರಣದಲ್ಲಿರುವ ತೇವಾಂಶವು ಹವೆಯ ಉಷ್ಣತೆಯನ್ನು ಹೆಚ್ಚಿಸುತ್ತದೆ, ಹವೆಯ ಉಷ್ಣತೆಯನ್ನು ಕುಗ್ಗಿಸುತ್ತದೆ, ಹವೆಯ ಉಷ್ಣತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ, ಹವೆಯ ಉಷ್ಣತೆಯನ್ನು ಕಾಪಾಡಿಕೊಳ್ಳುತ್ತದೆ. ಸೊ ನಮ್ಗೆ ಬೇಕಂತ ಹೇಳಿದ್ರೆ ಇಂಗ್ಲೀಷ್ ವರ್ಷನ್ ಸಹ ಇದೆ. Humidity in the air increase air temperature, decrease air temperature, has no effect on air temperature, maintains air temperature ಅಂತ ಕೊಟ್ಟಿದ್ದಾರೆ. ಸೊ ವಾತಾವರಣದ ತೇವಾಂಶವು ಹವೆಯ ಉಷ್ಣತೆಯನ್ನು ತಗ್ಗಿಸುತ್ತದೆ. ಆಪ್ಷನ್ ಬಿ, ಡಿಕ್ರೀಸ್ ಏರ್ ಟೆಂಪರೇಚರ್. ಎರಡನೇ ಕ್ವಶನ್, ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳಗಳು ಹೀಗೆಂದವರು ಯಾರು? ಹೂ ಡಿಸ್ಕ್ರೈಬ್ಡ್ ಡ್ಯಾಮ್ಸ್ ಹ್ಯಾಸ್ ಪ್ಯಾಲಿಗ್ರಮ್ ಸೆಂಟರ್ಸ್ ಆಫ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಯಾರಂತ ಹೇಳಿದರೆ ಆಪ್ಷನ್ಸ್ಗಳನ್ನ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಡಿ, ಜವಾಹರ್ಲಾಲ್ ನೆಹರೂರವರು. ಇವರು ಹೇಳ್ತಾರೆ ಅಣೆಕಟ್ಟುಗಳು ಅಭಿವೃದ್ಧಿಯ ಯಾತ್ರಾ ಸ್ಥಳವಿದ್ದ ಹಾಗೆ ಅಂತ ಹೇಳ್ತಾರೆ. ನೆಕ್ಸ್ಟು, ಈ ಕೆಳಗಿನ ಯಾವ ಹೇಳಿಕೆ ಸುಳ್ಳೆಂದು ಗುರುತಿಸಿ. ಸ್ಟೇಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫಾಲ್ಸ್. ಆಧುನಿಕ ಕೃಷಿ ತಲಾಹಾರ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆಧುನಿಕ ಕೃಷಿ ಮಣ್ಣಿನ ಶಕ್ತಿಯನ್ನು ಕುಗ್ಗಿಸುತ್ತದೆ, ಆಧುನಿಕ ಕೃಷಿ ಮಾಲಿನ್ಯವನ್ನು ಹಿಡಿತದಲ್ಲಿಡುತ್ತದೆ, ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ. ಉತ್ತರ ಆಪ್ಷನ್ ಡಿ, ಯಾವ ಹೇಳಿಕೆ ಸುಳ್ಳೆಂದು ಗುರುತಿಸಿ ಕೊಟ್ಟಿದ್ದಾರೆ. ಸೊ ಆಧುನಿಕ ಕೃಷಿ ಜೀವ ವೈವಿಧ್ಯವನ್ನು ಕಾಪಾಡುತ್ತದೆ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಮಾಡರ್ನ್ ಅಗ್ರಿಕಲ್ಚರ್ ಪ್ರೊಟೆಕ್ಟ್ಸ್ ಬಯೋಡೈವರ್ಸಿಟಿ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ಸೈಲೆಂಟ್ ವ್ಯಾಲಿ, ಹಪ್ಪಿಕೋ, ಚಿಪ್ಕೋ, ಸರ್ದಾರ್ ಸರೋವರ. ಸೊ ಸೈಲೆಂಟ್ ವ್ಯಾಲಿ ಬರ್ತಕ್ಕಂಥದ್ದು ಕೇರಳದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಹಪ್ಪಿಕೋ ಚಳುವಳಿ ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಚಿಪ್ಕೋ ಚಳುವಳಿ ಬಂದು ಉತ್ತರ ಪ್ರದೇಶ. ಸರ್ದಾರ್ ಸರೋವರ ಮಧ್ಯಪ್ರದೇಶ್. ಸೊ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಇಕೋಸಿಸ್ಟಮ್ ಎಂಬ ಪದವನ್ನು ಹುಟ್ಟು ಹಾಕಿದ್ದು ಯಾರು? ದ ವರ್ಡ್ ಎಕೋಸಿಸ್ಟಮ್ ವಾಸ್ ಕಾಯಿನ್ಡ್ ಬೈ ಐನ್ಸ್ಟೀನ್, ವಾಗ್ನೆಲ್ಸ್, ಮೆಕ್ನಾಟನ್, ಎ.ಜಿ. ಟಾನ್ಸ್ಲೆ. ಉತ್ತರ ಆಪ್ಷನ್ ಡಿ, ಎ.ಜಿ. ಟಾನ್ಸ್ಲೆರ್ ಅವರು. ಭಾರತದಲ್ಲಿ ಸಮಗ್ರ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? The Comprehensive Wildlife Protection Act in India came into being in the year. Option C, 1972. ಕಲಿಕೆಯ ಚಲನಾತ್ಮಕ ವಿಧಾನ ಎನ್ನುವುದು ಯಾವುದಕ್ಕೆಂದರೆ ಎ ಡೈನಾಮಿಕ್ ಅಪ್ರೋಚ್ ಟು ಲರ್ನ್ ಇಂಪ್ಲೀಸ್. ಆಪ್ಷನ್ಸ್ ಹೀಗಿದೆ. ಸೊ ಇದರಲ್ಲಿ ಉತ್ತರ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ ಬಿ, ವಿದ್ಯಾರ್ಥಿಗಳು ಚಟುವಟಿಕೆಗಳ ಮೂಲಕ ಕಲಿಯುವ ಅಗತ್ಯತೆ ಇರುವುದಕ್ಕೆ. ದ ಸ್ಟೂಡೆಂಟ್ ಶುಡ್ ಬಿ ರಿಕ್ವೈರ್ಡ್ ಟು ಲರ್ನ್ ಥ್ರೂ ಆಕ್ಟಿವಿಟೀಸ್. ಎಂಟನೇ ಕ್ವಶನ್ ಈ ರೀತಿ ಇದೆ. ತನ್ನ ಕಲಿಕೆಯ ಅರ್ಥ ಮತ್ತು ಸಮರ್ಥನೆಗಳನ್ನು ಕಾಣಲು ಬಯಸುವ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಹೀಗೆನ್ನಬಹುದು. ಎ ಸ್ಟೂಡೆಂಟ್ ಹೂ ಸೀಕ್ಸ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಫಾರ್ ವಾಟ್ she or he learns can be classified as. Option D, ವಿಶ್ಲೇಷಣಾಶೀಲ ಕಲಿಕಾರ್ಥಿ, ಅನಾಲಿಟಿಕ್ ಲರ್ನಿಂಗ್. ಕೆಳಗಿನಲ್ಲಿ ಯಾವ ಆಚರಣೆಯನ್ನು ನೈದಾನಿಕ ಮೌಲ್ಯಮಾಪನ ಎನ್ನಬಹುದು? ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಕ್ಟೀಸ್ ಬಿಲಾಂಗ್ಸ್ ಟು ದ ಮೆಥಡ್ ಆಫ್ ಡಯಾಗ್ನೋಸ್ಟಿಕ್ ಎವ್ಯಾಲ್ಯೂಯೇಷನ್? ಉತ್ತರ ಆಪ್ಷನ್ ಎ, ಶಿಕ್ಷಕರು ಬೋಧನೆ ಮತ್ತು ಕಲಿಕೆಗಳ ಪ್ರಕ್ರಿಯೆಯ ಪ್ರಾರಂಭದಲ್ಲಿ ಮಾಡುವ ಮೌಲ್ಯಮಾಪನವನ್ನು. ದ ಟೀಚರ್ ಕಂಡಕ್ಟ್ಸ್ ಎವ್ಯಾಲ್ಯೂಯೇಷನ್ ಇನ್ ದ ಬಿಗಿನಿಂಗ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಫಲಪ್ರಮಾಣದ ಶಿಕ್ಷಣ ತತ್ವದ ನಂಬಿಕೆ ಎಂದರೆ ಎ ಪ್ರೋಗ್ರಾಟಿಕ್ ಎಜುಕೇಷನಲ್ ಫಿಲಾಸಫಿ ವುಡ್ ಬಿಲೀವ್ ದಾಟ್. ಆಪ್ಷನ್ ಸಿ, ಎಲ್ಲ ರೀತಿಯ ಕಲಿಕೆಯ ಸ್ಥಳ, ಸಮಯ ಮತ್ತು ಸಂದರ್ಭಗಳ ಸನ್ನಿವೇಶವನ್ನು ಅವಲಂಬಿಸಿರುತ್ತದೆ. ಆಲ್ ಲರ್ನಿಂಗ್ ಈಸ್ ಡಿಪೆಂಡೆಂಟ್ ಆನ್ ದ ಕಾಂಟೆಕ್ಸ್ಟ್ ಆಫ್ ಪ್ಲೇಸ್, ಟೈಮ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್.
ಆಪ್ಷನ್ ಸಿ. ನಡುವೆ ಸಂಭವಿಸುವ ಚಲಕ ಎಂಬುದಕ್ಕೆ ಕೆಳಗಿನಲ್ಲಿ ಯಾವುದು ಉದಾಹರಣೆಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಇಂಟರ್ವೀನಿಂಗ್ ವೇರಿಯೇಬಲ್? ಉತ್ತರ ಆಪ್ಷನ್ ಎ ಒಂದು ಬೋಧನಾ ಸಾಮಗ್ರಿ ಆ್ಯಂಡ್ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್. ಕೆಳಗಿನ ಯಾವುದು ಸೂಕ್ಷ್ಮ ಅಣುಬೋಧನೆಗೆ ಅನ್ವಯವಾಗುವುದಿಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಅಪ್ಲೈ ಟು ಮೈಕ್ರೋ ಟೀಚಿಂಗ್? ಉತ್ತರ ಆಪ್ಷನ್ ಡಿ ಬಹುದೊಡ್ಡದಾದ ಮತ್ತು ವಿಶಾಲವಾದ ವಿಷಯ. ಎ ವೆರಿ ವೈಡ್ ಅಂಡ್ ಲಾರ್ಜ್ ಟಾಪಿಕ್. ಮುಂದಿನ ಪ್ರಶ್ನೆ, ಯಾವುದಾದರೂ ವ್ಯಕ್ತಿ ತನ್ನನ್ನು ಸುಳ್ಳಾಗಿ ನೌಕಾಧಿಕಾರಿ ಎಂದು ಬಿಂಬಿಸಿಕೊಳ್ಳಲು ನೌಕಾಧಿಕಾರಿಯ ಸಮವಸ್ತ್ರ ದುರುಪಯೋಗಪಡಿಸಿಕೊಂಡರೆ ಅವನು ಅಥವಾ ಅವಳು ಯಾವ ಕಾಯ್ದೆಯಡಿ ತಪ್ಪಿತಸ್ಥರಾಗುತ್ತಾರೆ? ಇಫ್ ಎನಿ ಪರ್ಸನ್ ಯೂಸಸ್ ಅಫಿಷಿಯಲ್ ಯೂನಿಫಾರ್ಮ್ಸ್ ಆಫ್ ನಾವೆಲ್ ಅಥಾರಿಟೀಸ್ ಟು falsely represent himself to be a naval officer, he or she shall be quietly of an offense under ಆಪ್ಷನ್ ಬಿ ಅಧಿಕೃತ ರಹಸ್ಯ ಕಾಯ್ದೆ 1923. 14ನೇ ಪ್ರಶ್ನೆ, ಕಾರ್ಯನಿರತ ಪತ್ರಕರ್ತರ ಕಾಯ್ದೆ ಭಾಗ 3(2) ರ ಪ್ರಕಾರ ಒಬ್ಬ ಸಂಪಾದಕನನ್ನು ಸೇವೆಯಿಂದ ವಜಾಗೊಳಿಸಲು ನೀಡಬೇಕಾದ ನೋಟಿಸ್ನ ಅವಧಿ. An editor, according to section 3(2) of the Working Journalist Act, an editor may be refreshed from service with a notice period of ಆಪ್ಷನ್ ಎ 6 ತಿಂಗಳು 6 months. ಭಾರತದ ಅಧಿಕೃತ ಸಾರ್ವಜನಿಕ ಪ್ರಸಾರಕರನ್ನು ಹೆಸರಿಸಿ. ನೇಮ್ ದ ಅಫಿಷಿಯಲ್ ಪಬ್ಲಿಕ್ ಬ್ರಾಡ್ಕಾಸ್ಟರ್ ಆಫ್ ದ ಕಂಟ್ರಿ. ಉತ್ತರ ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್. ಭಾರತೀಯ ಪತ್ರಿಕಾ ಮಂಡಳಿಯಲ್ಲಿರುವುದು ಇಂಡಿಯನ್ ಪ್ರೆಸ್ ಕೌನ್ಸಿಲ್ ಕನ್ಸಿಸ್ಟ್ ಆಫ್ ಅಧ್ಯಕ್ಷರು ಮತ್ತು 28 ಜನ ಇತರ ಸದಸ್ಯರು. ಆಪ್ಷನ್ ಡಿ ಚೇರ್ಮನ್ ಅಂಡ್ 28 ಅದರ್ ಮೆಂಬರ್ಸ್. 17ನೇ ಪ್ರಶ್ನೆ ಈ ರೀತಿದೆ, IPC 124A ಅಡಿಯಲ್ಲಿ ಯಾವುದೇ ವ್ಯಕ್ತಿ ಭಾರತದಲ್ಲಿ ಸಂವಿಧಾನದ ಅನುಸಾರ ರಚನೆಗೊಂಡ ಸರ್ಕಾರದ ವಿರುದ್ಧ ದ್ವೇಷ ಹುಟ್ಟುವಂತೆ ಬರೆದರೆ ಅಥವಾ ಮಾತನಾಡಿದರೆ ಅದು ಯಾವ ಕಾಯ್ದೆಯಡಿ ಅಪರಾಧವಾಗುತ್ತದೆ? ಅಂಡರ್ IPC 124A, however, by words either spoken or written brings hatred towards a government established by law in India is an offender under ಆಪ್ಷನ್ ಸಿ ದೇಶದ್ರೋಹ ಸೆಷನ್. ಭಾರತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮಾನಹಾನಿ ಮಾಡಿದರೆ ನೀಡಬಹುದಾದ ಶಿಕ್ಷೆ ಎಂದರೆ ಇನ್ ಇಂಡಿಯಾ whoever defames another person shall be punishable with ಆಪ್ಷನ್ ಡಿ 2 ವರ್ಷಗಳ ಸರಳ ಸೆರೆಮನೆವಾಸ ಅಥವಾ ದಂಡ ಅಥವಾ ಎರಡೂ. ಎ ಸಿಂಪಲ್ imprisonment for 2 years or with fine or with both. ಈ ಕೆಳಗೆ 2 ಹೇಳಿಕೆಗಳು ಎ ಮತ್ತು ಬಿ ಅನ್ನು ಕೊಡಲಾಗಿದೆ. ನಂತರ ಅವುಗಳ ನಿರ್ಧಾರಗಳನ್ನು 1 ಮತ್ತು 2 ನೀಡಲಾಗಿದೆ. ಹೇಳಿಕೆಗಳನ್ನು ನೀವು ಸರಿ ಎಂದು ಪರಿಗಣಿಸಬೇಕು. ಯಾವ ನಿರ್ಧಾರಗಳು ಹೇಳಿಕೆಗೆ ಅನುಗುಣವಾಗಿ ತರ್ಕಬದ್ಧವಾಗಿವೆ? ಹೇಳಿಕೆಗಳನ್ನು ಈ ರೀತಿ ಇದೆ. ಕೆಲವು ಸಂಗೀತಗಾರರು ಗಾಯಕರು, ಎಲ್ಲ ಗಾಯಕರು ನೃತ್ಯಗಾರರು. ಸ್ಟೇಟ್ಮೆಂಟ್ಸ್, ಸಮ್ ಮ್ಯೂಸಿಷಿಯನ್ಸ್ ಆರ್ ಸಿಂಗರ್ಸ್, ಆಲ್ ದ ಸಿಂಗರ್ಸ್ ಆರ್ ಡ್ಯಾನ್ಸರ್ಸ್. ಸೊ ಉತ್ತರ ಆಪ್ಷನ್ ಎ. ಕೇವಲ ನಿರ್ಧಾರ 1 ಸರಿ ಅಂತ ಹೇಳಿದರೆ ಕೆಲವು ಸಂಗೀತಗಾರರು ನೃತ್ಯಗಾರರಾಗಿರ್ತಾರೆ, ಯಾವುದೇ ಗಾಯಕ ಸಂಗೀತಗಾರನಲ್ಲ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 1. ಈ
ಕೆಳಗಿನ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಗೆ 2 ನಿರ್ಧಾರಗಳನ್ನು ನೀಡಲಾಗಿದೆ. ನೀವು ಕೊಟ್ಟಿರುವ ಹೇಳಿಕೆಯು ಸರಿ ಎಂದು ಊಹಿಸಿ ಮತ್ತೆ 2 ನಿರ್ಧಾರಗಳನ್ನು ತಾರ್ಕಿಕವಾಗಿ ಒಂದು ಅನುಮಾನದಾಚೆ ಅನುಸರಿಸುತ್ತದೆ ಎಂದು ನಿರ್ಧರಿಸಿ. ಸ್ಟೇಟ್ಮೆಂಟ್ ಹೇಳಿಕೆ ಹೀಗಿದೆ: ಭಾರತ ಸರ್ಕಾರವು ಸ್ಮಾರ್ಟ್ ನಗರಗಳ ಯೋಜನೆಗೆ ರೂ. 100 ಕೋಟಿ ಪ್ರತಿ ವರ್ಷ 5 ವರ್ಷಗಳ ಕಾಲ ನಿಯೋಜಿಸಲು ನಿರ್ಧರಿಸಿದೆ. The Government of India has decided to allocate Rs 100 crores each year for 5 years for developing smart cities project. ನಿರ್ಧಾರಗಳ ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ? ಒಂದನೇದು, ರೂ. 500 ಕೋಟಿಯು ಸ್ಮಾರ್ಟ್ ನಗರಗಳನ್ನು ಭಾರತದಲ್ಲಿ ಅಭಿವೃದ್ಧಿಪಡಿಸಲು ಸಾಕಾಗುವುದಿಲ್ಲ. ರೂ. 500 ಕೋಟಿಯು ಸ್ಮಾರ್ಟ್ ನಗರಗಳನ್ನು ಭಾರತ ಅಭಿವೃದ್ಧಿಪಡಿಸಲು ಸಾಕಾಗುತ್ತದೆ. ಸೊ ಉತ್ತರ ಆಪ್ಷನ್ ಸಿ, 2ರಲ್ಲಿ ನಿರ್ಧಾರ 1 ಅಥವಾ 2 ಅನುಸರಿಸುವುದು. ಆಪ್ಷನ್ ಸಿ. ಕೆಳಗಿನ ಪ್ರಶ್ನೆಯಲ್ಲಿ 2 ವಾದಗಳನ್ನು ಕೊಡಲಾಗಿದೆ. ಯಾವ ವಾದ ಪ್ರಬಲವಾಗಿದೆ ಮತ್ತು ಯಾವ ವಾದ ದುರ್ಬಲವಾಗಿದೆ ಎಂದು ನಿರ್ಧರಿಸಿ ಕೆಳಗಿನನ್ನು ಸರಿಯಾದ ಉತ್ತರದಿಂದ ಆರಿಸಿ. ಹೇಳಿಕೆ: ಭಾರತದಲ್ಲಿ ಎಲ್ಲ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳನ್ನು ಖಾಸಗಿ ವಲಯಕ್ಕೆ ನೀಡಬೇಕೆ? ವಾದಗಳು: ಇಲ್ಲ, ಖಾಸಗಿ ವಲಯದ ಘಟಕಗಳು ಇಂತಹ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಅವಶ್ಯಕ ಸ್ವತ್ತುಗಳನ್ನು ಹೊಂದಿಲ್ಲ. ಎರಡನೇ ಹೇಳಿಕೆ ಹೀಗಿದೆ. ವಾದ: ಹೌದು, ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಇಂತಹ ಯೋಜನೆಗಳನ್ನು ಖಾಸಗಿ ವಲಯಗಳು ಕಾರ್ಯಗತಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟು: ಶುಡ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ ಇಂಡಿಯಾ ಬಿ ಗಿವನ್ ಟು ದ ಪ್ರೈವೇಟ್ ಸೆಕ್ಟರ್ ಅಂತ ಆಗಿದೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಡಿ, ವಾದ 1 ಅಥವಾ 2 ಪ್ರಬಲವಾಗಿಲ್ಲ. ಇಫ್ ನೈದರ್ ಆರ್ಗ್ಯುಮೆಂಟ್ 1 or 2 ಈಸ್ ಸ್ಟ್ರಾಂಗ್. ಒಂದು ವೇಳೆ ಹೇಳಿಕೆ ಎಲ್ಲ ವಿದ್ಯಾರ್ಥಿಗಳು ಬುದ್ಧಿವಂತರು ನಿಜವಾದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಯು ಸುಳ್ಳು ಎಂದು ತಿಳಿಸಿ. ಇಫ್ ದ ಸ್ಟೇಟ್ಮೆಂಟ್ ಆಲ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ ಈಸ್ ಟ್ರೂ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್? ಯಾವುದೇ ವಿದ್ಯಾರ್ಥಿಯು ಬುದ್ಧಿವಂತನಲ್ಲ, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು, ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ. ಉತ್ತರ ಆಪ್ಷನ್ ಬಿ, 1 ಮತ್ತು 3. ಮೇಲ್ತುದಿಯಲ್ಲಿ ಕೊಟ್ಟ ಜೋಡಿ ಪದಗಳಿಗಿರುವ ಸಂಬಂಧವನ್ನೇ ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ. ಚೂಸ್ ದ ಪೇರ್ ಆಫ್ ವರ್ಡ್ ವಿಚ್ ಶೋಸ್ ದ ಸೇಮ್ ರಿಲೇಶನ್ಶಿಪ್ ಆಸ್ ಗಿವನ್ ಎಟ್ ದ ಟಾಪ್. ನಾಯಕ ಪಾತ್ರ, ಪ್ರೊಟೋನಿಸ್ಟ್ ಕ್ಯಾರೆಕ್ಟರ್, ಮನುಷ್ಯ ವಲಸಿಗ, ಪಕ್ಷಿ ವಲಸೆ, ಆಹಾರ ಕಲಬೆರಕೆ, ಕಪ್ಪೆ ಇಸ್ಟ್ವೆಲ್. ನಾಯಕ ಅಂತ ಹೇಳಿದ್ರೆ ಅವನ ಕೆಲಸ ಬರ್ತಕ್ಕಂಥ ಪಾತ್ರನ ನಿಭಾಯಿಸ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡ್ತಾ ಹೋದಾಗ ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಪಕ್ಷಿ ವಲಸೆ ಹೋಗ್ತಕ್ಕಂಥದ್ದು, ಬರ್ಡ್ ಮೈಗ್ರೇಷನ್. ಸೊ ಪ್ರಶ್ನೆ ಈ ರೀತಿದೆ: 6 ಜನ ಸ್ನೇಹಿತರಿದ್ದಾರೆ, ಎಲ್ಲರೂ ಕೆಳಗಿನ ಒಂದು ಆಟದಲ್ಲಿ ಪರಿಣಿತರಾಗಿರ್ತಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗೆ ಯಾವ ಬಣ್ಣದ ಕಾರಣ ಹೊಂದಿದ್ದಾನೆ ಮತ್ತು ಯಾವ ಆಟವನ್ನು ಆಡುತ್ತಾನೆ ಅಂತಕ್ಕಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ, ನೀಲಿ ಮತ್ತು ಟಿ, ಬ್ಲೂ ಆ್ಯಂಡ್ ಟಿ. ಇವುಗಳಲ್ಲಿ ಸಂಶೋಧನಾ ನೀತಿಯು ಒಳಗೊಂಡಿಲ್ಲದಿರುವುದು ಯಾವುದು? ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್. ಪ್ರಾಮಾಣಿಕತೆ, ಸಮಗ್ರತೆ, ವಿಷಯನಿಷ್ಠತೆ, ವಸ್ತುನಿಷ್ಠತೆ. ಆನ್ಸರ್ ಆಪ್ಷನ್ ಸಿ, ವಿಷಯನಿಷ್ಠತೆ, ಸಬ್ಜೆಕ್ಟಿವಿಟಿ. ನ್ಯೂಟನ್ನ ಅನ್ವೇಷಣೆಯಾದ ಗುರುತ್ವಾಕರ್ಷಣೆಯ ನಿಯಮವು ಸಂಬಂಧಪಟ್ಟಿರುವುದು. ನ್ಯೂಟನ್ಸ್ ಡಿಸ್ಕವರಿ ಆಫ್ ದ ಲಾ ಆಫ್ ಗ್ರಾವಿಟಿ ಬಿಲಾಂಗ್ಸ್ ಟು ಮೂಲಭೂತ ಸಂಶೋಧನೆಗೆ, ಅನ್ವಯಿಕ ಸಂಶೋಧನೆಗೆ, ಕ್ರಿಯಾ ಸಂಶೋಧನೆಗೆ, ಪರಿಮಾಣಾತ್ಮಕ ಸಂಶೋಧನೆಗೆ. ಉತ್ತರ ಆಪ್ಷನ್ ಎ, ಮೂಲಭೂತ ಸಂಶೋಧನೆ, ಫಂಡಮೆಂಟಲ್ ರಿಸರ್ಚ್. ಸಂಶೋಧಕನು ಪ್ರತಿ ವರ್ಷದ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರಿನವರನ್ನು ಸಂದರ್ಶಿಸಲು ತೀರ್ಮಾನಿಸಿದರೆ ಈ ಪ್ರತಿ ದರ್ಶನವು ಇವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗುವುದು? While sampling, if a researcher decided to interview every 15th name on a list, it is an example of. Option B, ಕ್ರಮಬದ್ಧ ಪ್ರತಿದರ್ಶ, ಸಿಸ್ಟಮ್ಯಾಟಿಕ್ ಸಿಂಪ್ಲಿಂಗ್.
ಯುಜಿಸಿಯು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನು ಹೊಂದಿರಬೇಕೆಂದು ಆಗ್ರಹಿಸುತ್ತದೆ. ಯುಜಿಸಿ ಇನ್ಸಿಸ್ಟ್ ಆನ್ ರಿಸರ್ಚ್ ಪೇಪರ್ಸ್ ಟು ಬಿ ಪಬ್ಲಿಷ್ಡ್ ಇನ್ ಜರ್ನಲ್ಸ್ ವಿತ್ ISSN ನಂಬರ್ ISSN ನಿಯತಕಾಲಿಕೆ. ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಇನ್ ರಿಸರ್ಚ್ ರೆಫರ್ಸ್ ಟು ಆಪ್ಷನ್ ಡಿ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯೀಕರಣಗೊಳಿಸಬಹುದು. ದ ಎಕ್ಸ್ಟೆಂಟ್ ಆಫ್ generalizability that the results improved. ಅವಲಂಬಿತ ಚಲಕದ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನು ತನಿಖೆ ಮಾಡುವುದನ್ನು ಹೀಗೆನ್ನುವರು. When the likely effects of an incident on the dependent variable are investigated, it is known as option B ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸಂಶೋಧನೆ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಯೂನಿವರ್ಸಿಟಿ ನ್ಯೂಸ್ ವಾರಪತ್ರಿಕೆಯನ್ನು ಹೊರತಂದ ಸಂಸ್ಥೆ ಯಾವುದು? ಯೂನಿವರ್ಸಿಟಿ ನ್ಯೂಸ್ ಇಸ್ ಅ ವೀಕ್ಲಿ ಜರ್ನಲ್ ಬ್ರಾಟ್ ಔಟ್ ಬೈ ಆಪ್ಷನ್ ಸಿ AIU. ನ್ಯಾಕೋನ ನಿರ್ದೇಶಕರನ್ನು ಹೆಸರಿಸಿ. ನೇಮ್ ದ ಡೈರೆಕ್ಟರ್ ಆಫ್ NAAC. NAAC. At present, answer is option. Answer Ganeshan Kannabhiran. at present ಇರ್ತಕ್ಕಂಥ NAAC ನಿರ್ದೇಶಕರಾಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಸಹ ತಗೊಳ್ಳೋ ಹಾಗಿಲ್ಲ. ಆನ್ಸರ್ ಬಂದು ಗಣೇಶನ್ ಕಣ್ಣಬೀರನ್. ರೋಸಾ ಎಂದರೆ ಏನು? ಎಕ್ಸ್ಪ್ಲೇನೆಡ್ ಫಾರ್ಮ್ ಆಫ್ RUSA. RUSA ಮೀನ್ಸ್ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ. ರಾಷ್ಟ್ರೀಯ ಅಂಚಡ ಶಿಕ್ಷಣ ಅಭಿಯಾನ್. ಸಂವಿಧಾನ ರಚನಾ ಸಭೆಯಲ್ಲಿ ಭಾರತೀಯ ಸಂವಿಧಾನಕ್ಕೆ ಒಪ್ಪಿಗೆ ದೊರೆತ ದಿನ ಯಾವುದು? ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆನ್ ಆಪ್ಷನ್ ಬಿ 26 ನವೆಂಬರ್ 1949. ಭಾರತದಲ್ಲಿ ಉನ್ನತ ಶಿಕ್ಷಣವು ಯಾರ ಜವಾಬ್ದಾರಿ? ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರ. ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್. NCRI ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ಸ್ ಆಫ್ NCRI. ಆನ್ಸರ್ ಆಪ್ಷನ್ ಸಿ ಹೈದರಾಬಾದ್. PDF ಸಂಕ್ಷೇಪಣವು PDF is an abbreviation for portable document format. ಸೊ ಇಲ್ಲಿ ಫೈಲ್ ಬರೋದಿಲ್ಲ, ಫಾರ್ಮೆಟ್ ಬರುತ್ತೆ. ಓಕೆ, ಸೊ ಫಾರ್ಮೆಟ್ ಬರುತ್ತೆ. ಸೊ ಹಾಗೆ ಇಲ್ಲಿ ಆನ್ಸರ್ ಯಾವುದು ಬರೋದಿಲ್ಲ. ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಅಂತಕ್ಕಂಥದ್ದು. 38ನೇ ಪ್ರಶ್ನೆ. 4 GB ಇದಕ್ಕೆ ಸಮಾನವಾಗಿರುತ್ತೆ. 4 GB is equal to 232 bytes. ಆಪ್ಷನ್ ಸಿ 2 to the power of 32 bytes. VoIP ಎಂದರೆ ಏನು? VoIP means ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. DNS ಎಂದರೆ ಏನು? DNS means ಡೊಮೈನ್ ನೇಮ್ ಸಿಸ್ಟಮ್. ಆಪ್ಷನ್ ಡಿ ಡೊಮೈನ್ ನೇಮ್ ಸಿಸ್ಟಮ್. ಈ ಕೆಳಗಿನಲ್ಲಿ ಯಾವುದು ಸರಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಆನ್ಸರ್ ಆಪ್ಷನ್ ಸಿ ಫೈರ್ವಾಲ್ ಎಂದರೆ? ಫೈರ್ವಾಲ್ ಮೀನ್ಸ್ ಆಪ್ಷನ್ ಎ ಗಣಕಯಂತ್ರ ಮತ್ತು ಇಂಟರ್ನೆಟ್ ನಡುವೆ ಇರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶ. ಎ ಸಾಫ್ಟ್ವೇರ್ ಪ್ರೋಗ್ರಾಮ್ ಆರ್ ಎ ಪೀಸ್ ಆಫ್ ಹಾರ್ಡ್ವೇರ್ ಬಿಟ್ವೀನ್ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಕನೆಕ್ಷನ್.
ಕೆಳಗಿನ ವಾಕ್ಯವೃಂದವನ್ನು ಎಚ್ಚರಿಕೆಯಿಂದ ಓದಿ 43ರಿಂದ 48ರವರೆಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಎಸ್ 43ಕ್ಕೆ ನೋಡ್ತಾ ಹೋದರೆ, ಸಂಜೆಯ ವೇಳೆ ಮಿ ಪಾಂಟೇಲಿಯರ್ನ ವ್ಯಕ್ತಿತ್ವವನ್ನು ನೀವು ಹೇಗೆ ವರ್ಣಿಸುವಿರಿ? ಹೌ ಡು ಯು ಡಿಸ್ಕ್ರೈಬ್ ಮಿಸ್ಟರ್ ಪಾಂಟೇಲಿಯರ್ಸ್ ಕಂಡಕ್ಟ್ ಡ್ಯೂರಿಂಗ್ ದ ಈವ್ನಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ನೋಡೋದಾದರೆ ಆನ್ಸರ್ ಆಪ್ಷನ್ ಡಿ, ಉತ್ತೇಜಿತ ಹಾಗೂ ಸ್ವಕೇಂದ್ರೀಕೃತ. ಎಂಡ್ 44, 4ನೇ ಪ್ಯಾರದ ಕೊನೆ ವಾಕ್ಯದಿಂದ ನೀವು ಮಿ ಪಾಂಟೇಲಿಯರ್ ದೂರ ಏನೆಂದು ಹೇಳುವಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಪ್ಯಾರಾಗ್ರಾಫ್ನ ಓದ್ಕೊಂಡು ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಆನ್ಸರ್ ಬಂದ ಆಪ್ಷನ್ ಬಿ, ಅವನು ದೂರು ಇದ್ದದ್ದೇ, ಆದರೆ ಅವರು ಹೇಳುವಷ್ಟು ತುರ್ತಲ್ಲ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ಇದು ಅಷ್ಟೇ 45ಕ್ಕೆ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ ಆಗಿರುತ್ತೆ ಇದು. ಇದಕ್ಕೆ ಆನ್ಸರ್ ಆಪ್ಷನ್ ಡಿ. ಆ್ಯಂಡ್ 47ಕ್ಕೆ ಆನ್ಸರ್ ಆಪ್ಷನ್ ಬಿ. ಆ್ಯಂಡ್ 48ಕ್ಕೆ ಆನ್ಸರ್ ಆಪ್ಷನ್ ಸಿ, ತನ್ನ ವ್ಯಾಪಾರದಲ್ಲೇ ಇವನು ನಿರತನಾಗಿದ್ದ ಅವನು. ಆ್ಯಂಡ್ ನೆಕ್ಸ್ಟ್ 49ನೇ ಈ ರೀತಿ ಇದೆ, ಒಂದು ಕೆಲಸವನ್ನು 9 ಗಂಡಸರು ಮತ್ತು 12 ಹುಡುಗರು 4 ದಿನಗಳಲ್ಲಿ ಮುಗಿಸಬಲ್ಲರು ಮತ್ತು ಅದೇ ಕೆಲಸವನ್ನು 4 ಗಂಡಸರು ಮತ್ತು 16 ಹುಡುಗರು 6 ದಿನಗಳಲ್ಲಿ ಮಾಡಬಲ್ಲರು. ಹಾಗಾದರೆ ಅದೇ ಕೆಲಸವನ್ನು 6 ಗಂಡಸರು ಮತ್ತು 24 ಹುಡುಗರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? If 9 men and 12 boys can do a piece of work in 4 days and 4 men and 16 boys can do the same piece of work in 6 days, how long will 6 men and 24 boys take to complete the same work? ಉತ್ತರ ಆಪ್ಷನ್ ಬಿ, 4 ದಿನಗಳು. ಈ ಕೆಳಗಿನ ಸರಣಿಯಲ್ಲಿ 5ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಫೈಂಡ್ ದ 5th ಟರ್ಮ್ ಇನ್ ದ ಫಾಲೋಯಿಂಗ್ ಸೀರೀಸ್. 2, 7, 27, 107 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಉತ್ತರ ನೋಡ್ತಾ ಹೋದರೆ ಆನ್ಸರು ಆಪ್ಷನ್ ಸಿ, 427. ಸೊ ಯಾವ ರೀತಿ ಅಂತ ಹೇಳಿದರೆ ಮಧ್ಯೆ ಮಧ್ಯೆ ನೀವು ಮೈನಸನ್ನು ಮಾಡಬೇಕಾಗುತ್ತೆ. ಮೈನಸ್ ಮಾಡಿದಾಗ ಬಂದಂಥ ಒಂದು ಉತ್ತರಕ್ಕೆ ನೀವು 4 ಅಥವಾ ಮಲ್ಟಿಪ್ಲೈ ಮಾಡಿಕೊಂಡು ಆನ್ಸರ್ ಬರಬೇಕಾಗುತ್ತೆ. ಎಸ್ ಹೌಸನ್ನು ಸಂಕೇತ ಬಳಸಿ INVRF ಎಂದು ಬರೆದರೆ CROWD ಅನ್ನು ಸಂಕೇತ ಬಳಸಿ ಹೇಗೆ ಬರೆಯೋರಿ ಅಂತ ಕೊಟ್ಟಿದ್ದಾರೆ. ಸೇಮ್ ಇದು ಅಷ್ಟೇ. ಎಚ್ ಆದಮೇಲೆ ಐ ಬಂದಿದೆ, ಆಮೇಲೆ ರಿವರ್ಸ್ ಹಿಂದಕ್ಕೆ ಹೋಗಿದೆ, ಒಂದು ಹಿಂದೆ ಹೋಗಿದೆ, ಯು ಆದಮೇಲೆ ವಿ ಬರುತ್ತೆ, ಆ್ಯಂಡ್ ಆರ್ ಆದಮೇಲೆ ಎಸ್ಸು. ಸೊ ಈ ರೀತಿ ಒಂದು ಹಿಂದೆ ಒಂದು ಮುಂದೆ ಹೋಗಿದೆ. ಸೊ ಅದೇ ರೀತಿ ಸಿ ಆದಮೇಲೆ ಡಿ ಬರಬೇಕು, ಡಿ ಆದಮೇಲೆ ಆರ್ಗಿಂತ ಹಿಂದೆ ಬರ್ತಕ್ಕಂಥ ಕ್ಯೂ ಆಗಿರುತ್ತೆ, ಆ್ಯಂಡ್ ಓ ಆದ ನಂತರ ಬರ್ತಕ್ಕಂಥ ಪಿ ಆಗಿರುತ್ತೆ. ಸೊ ಈ ರೀತಿ ನಾವು ಒಂದು ಹಿಂದೆ ಒಂದು ಮುಂದೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ಎಸ್ 4 ಮತ್ತು 5 ಗಂಟೆಯ ನಡುವೆ ಯಾವ ಸಮಯದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ? ಅಟ್ ವಿಚ್ ಟೈಮ್ ಬಿಟ್ವೀನ್ 4 and 5 o'clock ವಿಲ್ ದ ಹ್ಯಾಂಡ್ಸ್ ಆಫ್ ಅ ಕ್ಲಾಕ್ ಬಿ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ, 4 ಗಂಟೆ. ನೆಕ್ಸ್ಟ್ ಎ ಮತ್ತು ಬಿ ಮತ್ತು ಸಿ ಹೂಡಿಕೆಯನ್ನು ಒಂದು ವ್ಯಾಪಾರದಲ್ಲಿ ಮಾಡುತ್ತಾರೆ. ಎ ಹೂಡಿಕೆ ರು 5,000 2 ತಿಂಗಳಿಗೆ, ಬಿ ಹೂಡಿಕೆಯರು 6,000 3 ತಿಂಗಳಿಗೆ ಮತ್ತು ಸಿ ಹೂಡಿಕೆಯರು 4,000 5 ತಿಂಗಳಿಗೆ. ಲಾಭದ ರು 960ಗಳಲ್ಲಿ ಎನ ಪಾಲು ಕೆಳಗಿನಲ್ಲಿ ಎಷ್ಟಾಗಿರುತ್ತದೆ? ಎ, ಬಿ ಆ್ಯಂಡ್ ಸಿ ಇನ್ವೆಸ್ಟೆಡ್ ಇನ್ ಎ ಕಾಮನ್ ಬಿಸ್ನೆಸ್. ಎ ಇನ್ವೆಸ್ಟೆಡ್ Rs 5,000 for 2 months, ಬಿ ಇನ್ವೆಸ್ಟೆಡ್ 6,000 for 3 months and C invest 4,000 for 5 months out of a profit of Rs 960. A's share is ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ 200. ಎ, ಬಿ ಮತ್ತು ಸಿ ಅವರ ಸಂಬಳ 2:3:5 ಅನುಪಾತದಲ್ಲಿದೆ. ಕ್ರಮವಾಗಿ 15%, 10% ಮತ್ತು 20% ಏರಿಕೆಯನ್ನು ಸಂಬಳದಲ್ಲಿ ಮಾಡಿದರೆ ನಂತರದ ಹೊಸ ಅನುಪಾತ ಅವರ ವೇತನಗಳಲ್ಲಿ ಎಷ್ಟು? ದ ಸ್ಯಾಲರೀಸ್ ಆಫ್ ಎ, ಬಿ, ಸಿ ಆರ್ ಇನ್ ದ ರೇಷಿಯೋ 2:3:5 ಇಫ್ ದ ಇನ್ಕ್ರಿಮೆಂಟ್ ಆಫ್ 15%, 10%, 20% are allowed respectively in their salaries, then what will be the new ratio of their salaries? ಉತ್ತರ ಆಪ್ಷನ್ ಸಿ 23:33:60.
ಸೊ ಮತ್ತೆ ಒಂದು ದಿನ ಕೊಟ್ಟಿದ್ದಾರೆ 55ರಿಂದ 60ಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. 800 ವಿದ್ಯಾರ್ಥಿಗಳು ಶೇಕಡಾವಾರಿನಲ್ಲಿ 5 ಪಠ್ಯೇತರ ಚಟುವಟಿಕೆಗಳಿಗೆ ಶ್ರೇಯಾಂಕವನ್ನು ತಮ್ಮ ಆದ್ಯತೆ ಮೇರೆಗೆ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಫಸ್ಟ್ ಇದನ್ನು ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ಆನ್ಸರ್ನ ಕೊಟ್ಬಿಡ್ತೀನಿ ನಾನು. ಯಾವ ಚಟುವಟಿಕೆ ಅತ್ಯಧಿಕ ಅಂಕಗಳನ್ನು ಪಡೆದಿದೆ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆ್ಯಕ್ಟಿವಿಟಿ ಹ್ಯಾಸ್ ರಿಸೀವ್ಡ್ ದ ಹೈಯೆಸ್ಟ್ ನಂಬರ್ ಆಫ್ ಪಾಯಿಂಟ್ಸ್. ಆನ್ಸರ್ ಆಪ್ಷನ್ ಬಿ ನೃತ್ಯ, ಡ್ಯಾನ್ಸಿಂಗ್. ಸೊ ಇಲ್ಲಿದೆಯಲ್ಲ, ಸೊ ಇದು ನೀವೆಲ್ಲ ಆ್ಯಡ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಆ್ಯಂಡ್ ಎಷ್ಟು ವಿದ್ಯಾರ್ಥಿಗಳು ಕ್ರೀಡೆಗೆ ಶ್ರೇಣಿ 4 ನೀಡಿದರು. ಹೌ ಮೆನಿ ಸ್ಟೂಡೆಂಟ್ಸ್ ಗೇವ್ ರ್ಯಾಂಕ್ 4 ಟು ಸ್ಪೋರ್ಟ್ಸ್. ಆನ್ಸರ್ ಎ 160. ಅದೇ ರೀತಿ ಇದು ಅಷ್ಟೇ, ಯಾವ ಪಠ್ಯೇತರ ಚಟುವಟಿಕೆಗೆ ಕನಿಷ್ಠ ಪ್ರಾಮುಖ್ಯತೆ ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಅಂತ ಕೇಳಿದರೆ ವಿಚ್ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಈಸ್ ಕನ್ಸಿಡರ್ ದ ಲೀಸ್ಟ್ ಇಂಪಾರ್ಟೆಂಟ್. ಆನ್ಸರ್ ಆಪ್ಷನ್ ಸಿ ಕ್ರೀಡೆ. ನೆಕ್ಸ್ಟು, ಯಾವ ಅನುಪಾತದಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆಯು ಕವನದ ಶ್ರೇಣಿ 1, 2 ಮತ್ತು 4 ಮತ್ತು ಎಷ್ಟು ವಿದ್ಯಾರ್ಥಿಗಳ ಶ್ರೇಣಿಯ ಚರ್ಚೆಯ ಶ್ರೇಣಿ 3, 5 ಮತ್ತು 1 ಕೊಟ್ಟಿರುತ್ತಾರೆ. ಉತ್ತರ ಆಪ್ಷನ್ ಡಿ. ಒಟ್ಟು ವಿದ್ಯಾರ್ಥಿಗಳಲ್ಲಿ ಶ್ರೇಣಿ 2 ಚರ್ಚೆ ಮತ್ತು ನೃತ್ಯಕ್ಕೆ ಕೊಟ್ಟಿರುವವರು ಮತ್ತು ವಿದ್ಯಾರ್ಥಿಗಳ ಶ್ರೇಣಿ 3 ಹಾಡುವುದು ಮತ್ತು ನೃತ್ಯಕ್ಕೆ ಕೊಟ್ಟಿರುವವರ ವ್ಯತ್ಯಾಸವೆಷ್ಟು ಅಂತ ಕೇಳಿದರೆ. ಸೊ ಆನ್ಸರ್ ಆಪ್ಷನ್ ಎ 40. ಎಷ್ಟು ವಿದ್ಯಾರ್ಥಿಗಳು ನೃತ್ಯಕ್ಕೆ ಶ್ರೇಣಿ 1 ನೀಡಿದರು. ಉತ್ತರ ಆಪ್ಷನ್ ಬಿ 208. ಸೊ ಇದೆಲ್ಲ ನೀವು ಅಲ್ಲಿ ಆ್ಯಡ್ ಮಾಡಿ ಮತ್ತೆ ಇದನ್ನೆಲ್ಲ ಮಾಡಿ ಮೈನಸ್ ಮಾಡಿ ಮಾಡಬೇಕಾಗುತ್ತೆ.